ಬದುಕಿನ 6ನೆಯ ಭೂತ ಹಣವೇ ಆಗಿರೋದ್ರಿಂದ ಬೇಕು. ಆದರೆ ಅದು ಎಷ್ಟು ಬೇಕು, ಯಾವ ರೀತಿಯಲ್ಲಿ ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಿದ್ರೆ ನಮಗೆ ನಮ್ಮ ವೃದ್ಧಾಪ್ಯದಲ್ಲೋ ನಮ್ಮ ಮಕ್ಕಳಿಗೋ ಒಳ್ಳೆ ಹೆಸರು, ಒಳ್ಳೆ ಆರೋಗ್ಯ, ಒಳ್ಳೆ ಖುಷಿ, ನೆಮ್ಮದಿ ಸಿಗ್ಲಿಕ್ಕೆ ಸಾಧ್ಯ, ಇದರ ಚಿಂತನೆ ಮಾಡೋದು ಹೆಚ್ಚು ಅಗತ್ಯ ಇದೆ. ಹಣ ಬೇಕು. ಆ ಹಣದ ರೂಪ ಹೇಗಿರಬೇಕು ಅಂದ್ರೆ ಅದನ್ನ ನಮ್ಮ ಹಿರಿಯರು ಅದನ್ನ ಲಕ್ಷ್ಮಿ ಅಂತ ಹೇಳಿದ್ದಾರೆ. ಹಾಗಾಗಿ ಆ ಲಕ್ಷ್ಮೀ ರೂಪದ ಹಣ ನಮ್ಗೆ ಇರಬೇಕು. ನಮ್ಗೀಗ ವಾಸ್ತು ಅಂದ ಕೂಡಲೇ ಈಶಾನ್ಯ ದಿಕ್ಕಲ್ಲಿ ಬಾಗಿಲು ಬೇಕು, ಕರೆಕ್ಟ್. ಬಟ್ ನಿಮ್ಗೆ ವ್ಯವಹಾರ ಅಂದಾಗ ನಿಮ್ಮ ಹಣವೂ ಕೂಡ ಈಶಾನ್ಯ ದಿಕ್ಕಿನಿಂದಲೇ ಬರುವಾಗ ಮಾಡ್ಕೊಳ್ಳಿ ಅಂತ ನಾನು ಹೇಳೋದು. ನಾವು ಮನೆಯ ಬಾಗಿಲನ್ನು ಈಶಾನ್ಯಕ್ಕಿಟ್ಟು ವ್ಯವಹಾರದ ಬಾಗಿಲು ದಕ್ಷಿಣಕ್ಕಿಟ್ಟುಕೊಂಡು ಯಾವ ರೂಪದಲ್ಲಾದರೂ ಹಣ ಬರಲಿ ಅನ್ನೋದು ಈ ಮನೆಯ ವಾಸ್ತು ಎಷ್ಟು ಮಾಡ್ಕೊಂಡ್ರು ನಿಮ್ಗೆ ವೃದ್ಧಾಪ್ಯದಲ್ಲಿ ನೆಮ್ಮದಿ ಸಿಗೋದು ಅನುಮಾನ. ನನ್ನ ದುಡಿಮೆಯ ಬೆವರಿನ ಫಲ ಲಕ್ಷ್ಮೀ ರೂಪದಲ್ಲಿದ್ದರೆ ಆ ಹಣಕ್ಕೆ ತೂಕ ಜಾಸ್ತಿ, ಆ ಹಣಕ್ಕೆ ನೆಮ್ಮದಿ ಜಾಸ್ತಿ, ಆ ಹಣಕ್ಕೆ ಸೌಂದರ್ಯ ಜಾಸ್ತಿ, ಮತ್ತು ಆ ಹಣದ ಒಡೆಯನಿಗೆ ಬದುಕಿನ ಅತ್ಯಂತ ಸಂಭ್ರಮ ಜಾಸ್ತಿ. ಅದು ಅವನ ಮುಖದಲ್ಲಿ ಸೌಂದರ್ಯ ಕಾಣಿಸ್ತದೆ, ನಮ್ಗೆ ಗೊತ್ತಾಗ್ತದೆ. ಹಾಗಾಗಿ ಜೀವನ, ಹಣ ಮತ್ತು ಈಗಿನ ಸ್ಥಿತಿ, ಇದು ಮೂರನ್ನು ನೀವು ಪ್ರತಿಯೊಂದರಲ್ಲೂ ಸಾಧ್ಯ ಆದಷ್ಟು ಪ್ರಾಮಾಣಿಕತೆ, ಸಾಧ್ಯ ಆದಷ್ಟು ಎಷ್ಟು ಈಗ ನಾವು ದೇವರನ್ನು ಕರುಣಾಮಯಿ ಅಂತೇವೆ. ಹಾಗೆ ಒಂದು ಸ್ವಲ್ಪ ಪ್ರಾಣಿ ಕಂಡಾಗ, ಒಂದು ಸೋತ ಮರ ಕಂಡಾಗ, ಒಂದು ಯಾರೋ ಸೋತ ವ್ಯಕ್ತಿ ಕಂಡಾಗ ಅಟ್ಲೀಸ್ಟ್ ಆ ಕರುಣಾರಸ ನಮ್ಮಲ್ಲಿ ಹೆಚ್ಚೆಚ್ಚು ಸ್ಫುಟಿಸಿದರೆ ನಮಗದು ವೃದ್ಧಾಪ್ಯದಲ್ಲಿ ವಯಸ್ಸಾದಾಗೆ ನಮ್ಮ ಮೆಚುರಿಟಿಯಲ್ಲಿ ಅದು ನಮಗೆ ಭಾಳ ತಾಕತ್ತು ಕೊಡ್ತದೆ, ಭಾಳ ತಾಕತ್ತು ಕೊಡ್ತದೆ. ನೀವೇನು ಭಾಳ ಅವನಿಗೆ ದುಡ್ಡು ಕೊಟ್ಟು ಸಹಕಾರ ಮಾಡಬೇಕು ಅಂತಲ್ಲ, ನಿಧಾನವಾಗಿ ಅಂತಃಕರಣದಿಂದ ಅವನನ್ನು ಒಂದು ಬೆನ್ನಿಸವ್ರಿ, ಅವನ ಜೊತೆಗೆ ಒಂದು ಹಗ್ಗು ಮಾಡಿ, ಒಂದು ಇಲ್ಲ ದೇವ್ರು ಇದಾನ ಮರ, ನನಗೂ ಹೀಗಾಗಿ ಆಯಿತು ಅಂತ ನಿಮ್ಮ ಕಷ್ಟ ಹಂಚ್ಕೊಳ್ಳಿ, ಅವನ ಕಷ್ಟ ತಗೊಳ್ಳಿ, ಇಷ್ಟು ಮಾಡಿದರೂ ಸಾಕಾಗತ್ತೆ. ಹಾಗೆ ಈ ಬದುಕು, ಹಣ ಮತ್ತು ಇದನ್ನು ನಾವು ಲಕ್ಷ್ಮೀ ರೂಪ ಕೊಟ್ಟಿದ್ದು ನೋಡಿ, ಅದು ಎಷ್ಟು ನಮ್ಮ ಪೂರ್ವಜರು ಹೇಗೆ ಕೊಟ್ಟಿದ್ದಾರೆ ನೋಡಿ. ನನಗೆ ಭಾಳ ಇಷ್ಟ ಆಗೋದು, ನಮ್ಮ ಪೂರ್ವಜರು ಯಾವ್ಯಾವ ರೂಪದಲ್ಲಿ ವ್ಯಾಖ್ಯಾನ ಮಾಡಿದ್ದಾರೆ ಅಂದರೆ, ಹಣ ಬೇಕು ಅನ್ನೋದು ದೇವ್ರ ರೂಪದಲ್ಲೇ ಬನ್ನಿ ತನ್ನಿ ಅಂತ ಹೇಳ್ತಾರಲ್ಲ ಅವರು.